ದೇಶಿ ಆಕಳ ಬೇಕಾಗಿತ್ತು. ನಮ್ಮ ಆಯುರ್ವೇದೆಲ್ಲ ದೇಶಿ ಆಕಳ ಹಾಲ, ತುಪ್ಪ, ಮೊಸರು, ಮಜ್ಜಿಗೆ ಅದೇ ಬೇಕಾಗಿತ್ತು. ಅದಕ್ಕೆ ನಾನು ಒಬ್ಬ ಗೌರಿಗೆ ಹೇಳಿದೆ, ಒಂದು ಅವಾಗ 20 ರೂಪಾಯಿ ಲೀಟ್ರ್ ಇತ್ತು ಹಾಲು, ಅವಾಗ 2010ರಲ್ಲಿ. ಆಮೇಲೆ ನಾ ಹೇಳಿ ಅವಾಗ 50 ರೂಪಾಯಿ ಕೊಡ್ತೀನಿ, ನೀವು ಒಂದು ಲೀಟ್ರ್ ನನಗೆ ಹಾಲು ತಂದು ಕೊಡಿ ಅಂತ ಹೇಳಿ. ಆಮೇಲೆ ಅವನು ಹ್ಞೂ ಅಂತ ಹೋದ. ಮೊದಲನೇ ದಿನ ಬಂದ ಆಕಳ ಇಲ್ಲ, ಹಾಲು ಎಲ್ಲಿ ತೊಗೊಂಬರ್ಬೇಕು ಅಂತಂದ. ಅಂದರೆ ನಾನು ಅನ್ಕೊಂಡೆ ಇಲ್ಲಿ ಸುತ್ತಮುತ್ತ ಅವನು 10 ಕಿಲೋಮೀಟರ್ ಅಡ್ಡಾಡ್ತಾನೆ ಹಾಲು ತಗೊಳ್ಳಿಕ್ಕೆ. 10 ಕಿಲೋಮೀಟರ್ ಒಂದು ಹಸು ದೇಶಿ ಆಕಳ ಹಾಲು ಇಲ್ಲ ಅನ್ನೋದು ಗೊತ್ತಾಯ್ತು. ಅದಕ್ಕೆ ನಾನು ಅನ್ಕೊಂಡೆ ನಾನೇ ಸಾಕಿದ್ರೆ ಆಗೋದಂತೇಳಿ ನಾನೇ ಸಾಕ್ತಾ ಇದ್ದೆ. ಈಗ ಒಂದು ಹಾಲು ಸಂಬಂಧ ಒಂದು ತೊಗೊಂಬಂದೆ. ಅದು ನಮ್ಗೆ 40-60 ಪ್ಲಾಟು, ನಮ್ದು ಹೊಲ ಇಲ್ಲ, ಬೆಳಗಾವಿನಲ್ಲಿ ಊರಲ್ಲಿದೆ, 70 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಸಗಣಿ ಹಾಕಲಿಕ್ಕೆ ಜಾಗನೂ ಇಲ್ಲ. ಅದಕ್ಕೆ ನಾವು ಸಗಣಿ ಏನು ಮಾಡಿದ್ವಿ ಅದರಿಂದ ಏನೇನು ಮಾಡ್ಬೋದು ಅಂತ ಹೇಳಿ ಆಕಳ ಸಗಣಿ ಹಂಗೆ ನಮ್ಮದು ಬಾಯ್ಲರ್ ಇತ್ತು ಮೊದಲು. ಅವಾಗೆಲ್ಲ ಸೋಲಾರ್ ಇರಲಿಲ್ಲ, ಬಾಯ್ಲರ್ ಇಟ್ಟು ಬಾಯ್ಲರ್ ಹಾಕಲಿಕ್ಕೆ ಬರ್ತೇವೆ ಅಂತ ಇಟ್ಕೊಂಡು ಮಾಡಿ ಇಟ್ಟಿದ್ದೆ. ಅವಾಗ ಬೆಂಗಳೂರಲ್ಲಿ ಒಬ್ಬರು ಸೈಂಟಿಸ್ಟ್, ಅವ್ರಿಗೆ ಕುಳು ಬೇಕಾಗಿತ್ತು. ಎದಕ್ಕಂದ್ರೆ ಈ ಪೊಲ್ಯೂಷನ್ ಎಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಅಗ್ನಿಹೋತ್ರ ಮಾಡಿ ಕಂಟ್ರೋಲ್ ಮಾಡಿ ತೋರಿಸೋರಿದ್ರು. ಅವ್ರಿಗೆ ಕುಳು ಜಾಸ್ತಿ ಬೇಕಾಗಿತ್ತು. ನಾವೆಲ್ಲ ಕುಳು ಬಾಯ್ಲರ್ ಹಾಕಲಿಕ್ಕೆ ಬರ್ಬೇಕಂತ ಇಟ್ಟಿದ್ವಿ. ಎಲ್ಲ ಒಂದು 50 ಕೆಜಿದು 50 ಚೀಲ ಇದ್ರು. ಅವ್ರಿಗೆ ಒಬ್ಬರು ನನ್ನ ಹಂಗೆ ಬಂದು ಮಾತಾಡಿದ್ರು, ನಂಗೆ ಗೊತ್ತಿತ್ತು ಅವ್ರ ಆಕಾಶ ಹಾಕಿನಿ ಅಂತ. ಒಬ್ಬರು ಸೈಂಟಿಸ್ಟ್ ಈಗ ಕೇಳ್ತಾರೆ ನೋಡ್ರಿ, ಕೂಳು ಬೇಕಂದ್ರೆ ಈಗ ಮಳೆಗಾಲಿದೆ ಯಾರು ಒಣಗಿಸ್ಕೊಡೋರು ಅಂತಂದ್ರು. ಎಷ್ಟು ಬೇಕಾಗಿತ್ತದಕ್ಕೆ ಹೆಂಗ. ಆಮೇಲೆ ಅವ್ರಂದ್ರೆ ಅವ್ರಿಗೆ ಭಾಳ ಬೇಕು, ಫೋನ್ ಮಾಡಿದ್ರು. ಅವ್ರ ಸಗಣಿ ಬೇಕಂದ್ರು. ಅವತ್ತು ನಮಗೆ ಏನು 1 kg ಮಾರೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆಮೇಲೆ ಅವ್ರು ಕೇಳಿದವರು 2012ರಲ್ಲಿ ಕೇಳಿದವರು, ನಿಮ್ಮ ಕಡೆ ಎಷ್ಟಿದೆ? ಇಲ್ಲ ನಮ್ಮ ಕಡೆ ಎಲ್ಲ ವಿಭೂತಿ ಮಾಡಕ್ಕೆ ಇದಕ್ಕೆ ಮಾಡಕ್ಕೆ ಅದಕ್ಕೆ ಶೇಪ್ ಇಲ್ಲ, ಸೈಜ್ ಇಲ್ಲ, ಏನಿಲ್ಲ, ಹಂಗಲ್ಲ ಅವ್ರಿಗೆ ಬೇಕಂದ್ರೆ. ಇಲ್ಲ ನಮ್ಗೆ ಬೇಕಂದ್ರೆ ಅದು ಎಷ್ಟಿದೆ ತೂಕ ಮಾಡಿ ಪ್ಯಾಕ್ ಮಾಡಿ ಮತ್ತು ಬೆಂಗಳೂರು ಕಳಿಸ್ಕೊಡ್ರಿ ಅಂತಂದ್ರು. ನಮ್ಗೇನು ಗೊತ್ತಿಲ್ಲ, ರೇಟು ಎಲ್ಲ ವಿಚಾರ ಮಾಡಿತ್ತು. ಮೊದಲನೇ ದಿನ ತಾಸಿಗೆ ಒಂದ್ಸಲ ಫೋನ್ ಮಾಡ್ತಿದ್ರು, ನಿಮ್ಗೆ ಏನು ಮಾಡ್ರಿ. ಮೊದಲನೇ ದಿನ ಎಲ್ಲ ಪ್ಯಾಕ್ ಮಾಡಿ ನಮ್ಮ ಕಡೆ ತೂಕ ಮಾಡೋ ತಕ್ಕಡಿನೂ ಇದೆ, ಡೈರೆಕ್ಟ್ ಹೋಗಿ ಎಲ್ಲ ವಜನ ಮಾಡಿ ಅದನ್ನೆಲ್ಲ ಕೊಡ್ತೀವಿ. ಅವಾಗ ಅದನ್ನು ಅಗ್ನಿಹೋತ್ರ ಮಾಡಿ ಅವರ ಪೊಲ್ಯೂಷನ್ ಎಲ್ಲ ಮಾಡಿದ್ರು. ಈಗ ಸ್ಥಿತಿ ಏನಿದೆ ಅಂದರೆ, ಈಗ ನೋಡ್ರಿ ನಾವು ಅಗ್ನಿಹೋತ್ರ ಕೂಡ ಮಾಡ್ತೀವಿ 2x2. ಈಗ ಹೋಸಲ ಅಡ್ವರ್ಟೈಸ್ ಆಗಿರ್ತದೆ, ಬರೀ ಕೂಳು ನಮ್ಮಲ್ಲಿ ಈಗ 1 ಚೀಲ ಇಲ್ಲ, ಎಲ್ಲ ಖಾಲಿ ಆಯ್ತು. ಇಡೀ ನವೆಂಬರ್ ತನಕ ಕೂಳು ಇರಬೇಕಾಗಿತ್ತು. ಅದು ಈ ಯೂಟ್ಯೂಬ್ನಲ್ಲಿ ಹಾಕಿದ್ರಿಂದ ಅಗ್ನಿಹೋತ್ರ ಎಲ್ಲ ಒಂದು ಈಗ ಕೆಜಿ ಲೆಕ್ಕ ಹೇಳ್ಬೇಕಂದ್ರೆ 120 ರೂಪಾಯಿ ಕೆಜಿ ಕೂಳು, ಒಣಗಿದ ಕೂಳು. ಅದಕ್ಕೆ ನಾನೇನಂತೀನಿ, ಎಲ್ಲರೂ ಸಾಕ್ಬೇಕು. ಮತ್ತು ಹಿಂದಿಂದೆ ನಾವೇನು ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ಅನ್ನೋದು ಸ್ವಲ್ಪ ಎಲ್ಲ ಅಳವಡಿಸ್ಬೇಕು. ಬರೀ ಹಸೋದು ಅಷ್ಟಲ್ಲ, ಬೇರೆ ಇವಾಗ ಈ ಫ್ಯಾಕ್ಟ್ರಿ ಈಗೆಲ್ಲ ಎಣ್ಣೆ ಬರ್ತಾ ಇದೆ. ಅದಾದ್ರೂ ನಾವು ಶೇಂಗಾ ತಗೋಬೇಕು, ಎಣ್ಣೆ ಹಾಕ್ಸ್ಬೇಕು, ನಾವು ತಿನ್ಬೇಕು. ಮೊದಲಿನವರು ಒಂದು ರೊಟ್ಟಿ, ಎಣ್ಣೆ, ಖಾರ 3 ತಿಂದು ಗಟ್ಟಿ ಮುಟ್ಟಿರ್ತಿದ್ರು. ಈಗ ಏನೆಲ್ಲ ಬರ್ಗರ್ ಎಲ್ಲ ತಿಂದ ನಾವೆಲ್ಲ ಹಾಳಾಗಿ ಇಷ್ಟೇ. ಎಲ್ಲರೂ ಒಳ್ಳೆಯ ಆಹಾರ ತಿನ್ರಿ ಅಂತೇಳಿ ಟ್ರೈನ್ ಮುಗಿಸ್ತೀನಿ. ಇನ್ನೂ ಅದು ಈ ಗೋಮೂತ್ರದಿಂದ ಈಗ ಇನ್ಸುಲಿನ್, ಈಗೆಲ್ಲ ಇನ್ಸುಲಿನ್ ತಗೋತಾರಲ್ರಿ, 1 ತಿಂಗಳದಾಗ ಇನ್ಸುಲಿನ್ ಬಿಡಿಸ್ತಾನೆ. ಕ್ಯಾನ್ಸರ್ ನಾನು ಟ್ರೀಟ್ಮೆಂಟ್ ಕೊಡ್ತೀವಿ, ಸ್ಕಿನ್ ಡಿಸೀಸ್ಗೋಬೇಕು. ನಮ್ಮ ಮನ್ಯಾಗ ಸವನ ಮಾಡ್ತೀವಿ, ದಂತ ಮಂಜ ತಿಕ್ಕೋದ್ರಿಂದ, ಗೋಮಾಯದಿಂದ ಮಾಡೋದ್ರಿಂದ ಅವ ಹಲ್ಲು ಲಾಸ್ಟ್ ಇರ್ತವೆ. ಅಜ್ಜಿ ಒಬ್ಬೊಬ್ಬರು ಹಲ್ಲು ಅದಾವ, 50-60 ವರ್ಷದವ್ರು ಹಲ್ಲು ಇಲ್ಲ, ಹೊಸ ಸೆಟ್ ಅವ. ನಮ್ಮ ಹಲ್ಲು ಒರಿಜಿನಲ್ ಹಲ್ಲು ಸೈನ್ ಮಟ್ಟ ಉಳಿಬೇಕಂದ್ರೆ ನಾವು ದೇಶಿ ಹಸು ಸಗಣಿಯಲ್ಲಿ ಮಾಡಿ ದಂತ ಮಂಜನ ವಾಪರಿಸ್ಬೇಕು. ಅದಕ್ಕೆ ಈ ಗೋ ಪ್ರಾಡಕ್ಟ್ಗಳು ಏನೇನು ಇದ್ರೂ ಎಲ್ಲ ವಾಪರಿಸಿ, ಅದು ಎಲ್ಲ ಒಳ್ಳೆಯದೇ ಇದೆ. ಇದೆಲ್ಲ ಪೂರ್ವಜರು ಹೇಳಿದ್ವಿ, ಇದು ನಾವು ಈಗಿಂದ ಅಲ್ಲ, ಮೊದಲಿಂದ ಐತಿ.
ಅದು ಎಷ್ಟು ನಾವು ಯೂಸ್ ಮಾಡ್ತೀವೋ ಅಷ್ಟೇ ಚಲೋ ಐತಿ. ಮತ್ತು ನಮ್ಮ ಮಕ್ಕಳಿಗೆ ಆ ಹಾಲು ಕೊಡೋದ್ರಿಂದ ಯಾವುದೂ ರೋಗ ಬಂದಿಲ್ಲ. ನಾ ಡಾಕ್ಟರ್ ಇದು ಒಂದು ಕ್ರೋಸಿನ್ ಗುಳಿಗೂ ಕೊಟ್ಟಿಲ್ಲ ಅವ್ರು, ಒಂದು ಇಂಜೆಕ್ಷನ್ ಕೊಟ್ಟಿಲ್ಲ ಅವರು. ಈಗ ಸೆಕೆಂಡ್ ಇಯರ್ ಅದ ಒಬ್ಬಟ್ಟೆ ಇರ್ತದ. ಇದು ಬರೀ ಯೂಸ್ ಮಾಡೋದ್ರಿಂದ ಇಷ್ಟಿದೆ. ಇವು ಕ್ಯಾನ್ಸರ್ ಬರೋದು ಮುಂದೆ ಹೋಗ್ತಾರೆ. ಜ್ವರ ನೆಗಡಿ ಕೆಮ್ಮು ಇವ ಬರೋದಿಲ್ಲ. ಅದಕ್ಕೆ ಈ ಹಸುವಿನ ಹಾಲು ಯೂಸ್ ಮಾಡೋದು ಒಳ್ಳೆಯದು. ಈಗೆಲ್ಲ ಜರ್ಸಿ ಆಕಳನ್ನ ಸಾಕ್ತಾ ಇದ್ದಾರೆ ಮನ್ಯಾಗ. ಹಾಲಿನ ರೊಕ್ಕ ಸಂಬಂಧ, ಆರೋಗ್ಯ ಸಂಬಂಧ ಅಲ್ಲ. ಅದಕ್ಕೆ ಆರೋಗ್ಯ ಸಂಬಂಧ ಆದ್ರೂ ದೇಶಿ ಹಸು ಸಾಕ್ರಿ ಅಂತ ಹೇಳ್ತೀನಿ. ಈ ಕಡೆ ನನ್ನ ಮಕ್ಕಳು ಹಸುವಿನ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಡಾಕ್ಟರ್ ಪ್ರಭಾಕರ್ ಇವರಿಗೆ ಧನ್ಯವಾದಗಳು. ಈಗ ಶರಣೆ ಶ್ರೀಮತಿ ಮೀನಾಕ್ಷಿ ಪ್ರಕಾಶ್ ಕಂಡೋಳಿ ಇವರು ಜಿನ್ನೂರು ಗ್ರಾಮದಲ್ಲಿ ಜನಿಸಿ ಹಿರಿಕುಪ್ಪ ಗ್ರಾಮಕ್ಕೆ